ಮಾರ್ಕೆಟ್ನಲ್ಲಿ ಸಿಗುವ ಹಲವು ಹಣ್ಣುಗಳಲ್ಲಿ ಪರಂಗಿ ಹಣ್ಣು ಕೂಡ ಒಂದು. ಇದರಲ್ಲಿ ಪೋಷಕಾಂಶಗಳು, ಆಂಟಿ ಆಕ್ಸಿಡೆಂಟ್, ನಾರು ಮತ್ತು ವಿಟಮಿನ್ಗಳು ಹೆಚ್ಚಾಗಿವೆ. ಇದು ನಮ್ಮ ಆಹಾರವನ್ನು ಸಮತೋಲನವಾಗಿ ಇಡಲು ತುಂಬ ಸಹಾಯ ಮಾಡುತ್ತೆ. ಪರಂಗಿ ಹಣ್ಣಿನ ಆರೋಗ್ಯದ ಗುಣಗಳಿಂದಾಗಿ ಅನೇಕ ಜನ ಇದನ್ನು ಪ್ರತಿದಿನ ತಿಂತಾರೆ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಳ್ಳೆಯದಲ್ಲ. ಕೆಲವು ಆರೋಗ್ಯದ ಸಮಸ್ಯೆಗಳಿದ್ದರೆ ಈ ಹಣ್ಣು ತಿಂದರೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಹಾನಿಯಾಗೋದೇ ಜಾಸ್ತಿ. ಹೀಗಂತ ಆಯುರ್ವೇದ ಆಸ್ಪತ್ರೆಯ ವೈದ್ಯರು ಎಚ್ಚರಿಕೆಯನ್ನು ನೀಡ್ತಾರೆ. ಹಾಗಾದರೆ ಇದರಿಂದ ಯಾವೆಲ್ಲ ರೀತಿಯ ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಗರ್ಭಿಣಿ ಮಹಿಳೆಯರು ಹಸಿ ಅಥವಾ ಅರ್ಧ ಮಾಗಿದ ಪರಂಗಿ ಹಣ್ಣನ್ನು ತಿನ್ನಬಾರದು. ಅದರಲ್ಲಿರುವ ಲ್ಯಾಟೆಕ್ಸ್ ಮತ್ತು ಪಪೈನ್ ಎಂಬ ವಸ್ತುಗಳು ಗರ್ಭಾಶಯವನ್ನು ಸಂಕುಚಿತಗೊಳಿಸಬಹುದು. ಇದರಿಂದ ಗರ್ಭಪಾತ ಆಗಬಹುದು ಅಥವಾ ಮುಂಚಿತ ಹೆರಿಗೆಯ ಅಪಾಯ ಹೆಚ್ಚಾಗುತ್ತೆ. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಪಪ್ಪಾಯಿ ಹಣ್ಣು ತಿನ್ನುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಇನ್ನು ಅಲರ್ಜಿ ಇರುವವರಿಗೆ ಪಪ್ಪಾಯಿ ಹಣ್ಣು ಸಮಸ್ಯೆ ಮಾಡಬಹುದು ಅಂತ ವೈದ್ಯರು ಹೇಳ್ತಾರೆ. ಪಪ್ಪಾಯಿ ತಿಂದ ನಂತರ ಚರ್ಮದಲ್ಲಿ ದದ್ದು, ತುರಿಕೆ, ಊತ ಅಥವಾ ಉಸಿರಾಟಕ್ಕೆ ತೊಂದರೆ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಪಪ್ಪಾಯಿಯಲ್ಲಿ ನಾರು ಹೆಚ್ಚು ಇರೋದ್ರಿಂದ ಹೆಚ್ಚು ತಿಂದರೆ ಅನಿಲ, ಉಬ್ಬು, ಅತಿಸಾರ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕೂಡ ಬರಬಹುದು ಅಂತ ವೈದ್ಯರುಗಳು ಎಚ್ಚರಿಕೆಯನ್ನು ನೀಡುತ್ತಾರೆ. ಇನ್ನು ಮಧುಮೇಹ ಇರುವವರು ಪಪ್ಪಾಯಿ ತಿನ್ನುವಾಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪಪ್ಪಾಯಿ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ. ಸಕ್ಕರೆ ಮಾತ್ರೆ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳುವವರು ಹೆಚ್ಚು ಪಪ್ಪಾಯಿ ತಿಂದರೆ ಕೆಲವೊಮ್ಮೆ ರಕ್ತದ ಸಕ್ಕರೆ ತುಂಬ ಕಡಿಮೆಯಾಗಿ ಅಪಾಯಕಾರಿಯಾಗಬಹುದು. ಆದ್ದರಿಂದ ಮಧುಮೇಹ ರೋಗಿಗಳು ಪಪ್ಪಾಯಿಯನ್ನು ತಮ್ಮ ಆಹಾರದಲ್ಲಿ ಸೇರಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಇನ್ನು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಪಪ್ಪಾಯಿಯನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ವೈದ್ಯರು ಹೇಳ್ತಾರೆ. ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚು ಇರುವುದರಿಂದ ಕೆಲವರಲ್ಲಿ ಆಕ್ಸಲೇಟ್ ಉಂಟಾಗಿ ಕಲ್ಲಿನ ಸಮಸ್ಯೆ ಹೆಚ್ಚಾಗಬಹುದು. ಅದೇ ರೀತಿ ರಕ್ತ ತೆಳುವಾಗಿಸುವ ಮದ್ದುಗಳನ್ನು ಸೇವಿಸ್ತಾ ಇರುವವರು ಕಚ್ಚಾ ಪಪ್ಪಾಯಿಯನ್ನು ಹೆಚ್ಚು ತಿನ್ನಬಾರದು. ಯಾಕಂದರೆ ಅದು ಮದ್ದಿನ ಪರಿಣಾಮವನ್ನು ಬದಲಾಯಿಸಿ ರಕ್ತಸ್ರಾವದ ಅಪಾಯವನ್ನು ಹೆಚ್ಚಿಸಬಹುದು. ಹಾಗಾಗಿ ಇಂತಹ ಸಮಸ್ಯೆಗಳು ಇರುವವರು ಮತ್ತು ಕೆಲವು ಪ್ರಮುಖ ವ್ಯಕ್ತಿಗಳು ಇಂತಹ ಪಪ್ಪಾಯಿ ಆಹಾರವನ್ನು ತಿನ್ನದೇ ಇರುವುದೇ ಒಳ್ಳೆಯದು ಅಂತ ವೈದ್ಯರು ಸಲಹೆ ನೀಡುತ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.